ಕುಶಾಲನಗರ ಸಮೀಪದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋರೆ ರಸ್ತೆ ಭಾಗದಲ್ಲಿ ನೆಲೆಗೊಂಡಿರುವ ಹಲವು ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿರುವ ಹಿನ್ನೆಲೆಯಲ್ಲಿ ಸೌಲಭ್ಯ ವಂಚಿತ ನಿವಾಸಿಗಳು ಹಕ್ಕುಪತ್ರಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ಭೀಮಾ ಗರ್ಜನೆ ಜಿಲ್ಲಾಧ್ಯಕ್ಷ ಎಂಎಲ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಹಕ್ಕುಪತ್ರ ವಂಚಿತರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪರ್ವತದವರೆಗೆ ಮೆರವಣಿಗೆ ಸಾಗಿ ಘೋಷಣೆಗಳನ್ನು ಕೂಗಿದರು. ಅಲ್ಲಿಂದ ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಕಚೇರಿ ಮುಂಭಾಗ ಕೆಲ ಕಾಲ ಪ್ರತಿಭಟನೆ ನಡೆಸಿದರು. ಕೂಡಲೇ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಏನಕ್ಕಾಗಿ ಹೋರಾಟ? ಏನಕ್ಕಾಗಿ ಹೋರಾಟ? ಒಂದೇ ಒಂದೇ ಬರೋಬರ್ ಮತಕ್ಕೆ ಜೈ. ಒಂದೇ ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಸುಂದರನಗರದ 31/1ರಲ್ಲಿ ಇತ್ತೀಚೆಗೆ ನೆಲೆಸಿರುವ ಕೆಲವರಿಗೆ ಹಕ್ಕುಪತ್ರ ಸಿಕ್ಕಿದೆ. ಆದರೆ ಹಲವು ದಶಕಗಳಿಂದ ವಾಸಿಸುತ್ತಿರುವ 50ಕ್ಕೂ ಅಧಿಕ ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ. ಈ ನಡುವೆ ಅರಣ್ಯ ಇಲಾಖೆಯಿಂದಲೂ ತೊಂದರೆ ಉಂಟಾಗಿದೆ. ಕೂಡಲೇ ಫಲಾನುಭವಿಗಳಿಗೆ ಹಕ್ಕುಪತ್ರ ಒದಗಿಸಬೇಕು. ತಪ್ಪಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಂಎಲ್ ನಾಗರಾಜ್ ಎಚ್ಚರಿಸಿದರು. ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ವಾಸವಿದ್ದು ಇಲ್ಲಿವರೆಗೆ ಅವರಿಗೆ ಹಕ್ಕುಪತ್ರ ಸಿಕ್ಕಿರೋದಿಲ್ಲ. ಸಾಧಾರಣ 30ರಿಂದ 50 ವರ್ಷದಿಂದ ವಾಸವಾಗವರೆ, ಆದರೆ ಅವರಿಗೆ ಹಕ್ಕುಪತ್ರ ಇಲ್ಲ. ಆದರೆ ನಿನ್ನೆ ಮೊನ್ನೆ ಬಂದು 2 ವರ್ಷ 3 ವರ್ಷ ಆಗಿಲ್ಲ ಅಂಥವ್ರಿಗೆ ಹಕ್ಕುಪತ್ರ ಆಗಿದೆ. ಈ 50 ವರ್ಷದಿಂದ ವಾಸ ಮಾಡ್ತಕ್ಕಂಥವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಅಂದರೆ ಇದು ಯಾವ ಥರ ನ್ಯಾಯ ಏನು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಹಂಗಾಗಿ ಇವತ್ತು ಭೀಮಗರ್ಜನೆ ಕೊಡಗು ಜಿಲ್ಲೆ ಅಧ್ಯಕ್ಷನಾಗಿ ನಾನು ಆ ಊರಿನ ಜನರನ್ನು ಗಮನಿಸಿದಾಗ ಅಲ್ಲಿ ಓಡಾಡುವಾಗ ತುಂಬ ಹಿಂಸೆಯಿಂದ ಜೀವನ ಮಾಡ್ತಾರೆ. ಎಲ್ಲ ಇವರು ಕೂಲಿ ಕಾರ್ಮಿಕರಾಗಿದ್ದು ಒಂದು ಏನೋ ಕೂಲಿ ಮಾಡಿ ಒಂದು ಮಲಗಲಿಕ್ಕೆ ನೆಲ ಕಂಡ್ಕೊಂಡವ್ರೆ. ಹಾಗಾಗಿ ಒಂದು ಕಡೆ ಅರಣ್ಯ ಇಲಾಖೆ ಹಿಂಸೆ, ಒಂದು ಕಡೆ ಹಕ್ಕುಪತ್ರದ ಹಿಂಸೆ. ಅಲ್ಲಿ ಜನಗಳಿಗೆ ಗೆದ್ದಂಥ ಮೆಂಬರ್ಗಳಾಗಲಿ ಅಥವಾ ಇನ್ನೊಬ್ಬರಾಗಲಿ ಇಲ್ಲೋರಿಗೆ ನಮಗೆ ಯಾರು ಕೂಡ ನಮಗೆ ಪಂಚಿಲ್ಲ. ಏನಕ್ಕಾಗಿ ಈ ಥರ ಹೋರಾಟ ಮಾಡಿ ನಾವು ನಿಮ್ಮ ಜೊತೆ ಸೇರ್ಕೊಂಡು ಅವ್ರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಯಾರೂ ಕೂಡ ನಮಗೆ ಬಂಧಿಸಲಿಲ್ಲ. ಹಾಗಾಗಿ ನಾವು ಇಲ್ಲಿ ಯಾರು ವಿರುದ್ಧ ಹೋರಾಟ ಅಲ್ಲ, ನಮ್ಮ ಹೋರಾಟ ಏನಿದ್ರು ಹಕ್ಕುಪತ್ರದ ಹೋರಾಟ. ಕೆಲವರು ತಿಳ್ಕೊಬಿಟ್ಟವ್ರೆ ಬೇರೆ ರಾಜಕಾರಣವಾಗಿ ಅದು ನಾವೇನು ಎಲೆಕ್ಷನಿಗೆ ನಿಲ್ಬೇಕಾಗಿಲ್ಲ ಅಥವಾ ಇನ್ನೊಂದು ಮಾಡಬೇಕಾಗಿಲ್ಲ. ನನ್ನ ಉದ್ದೇಶ ಈ ಬಡವರ ಜನರಿಗೆ ಹಕ್ಕುಪತ್ರ ಕೊಡಿಸೋವರೆಗೂ ಹೋರಾಟ ಮಾಡೋದು ಖಂಡಿತ, ಹಕ್ಕುಪತ್ರ ಸಿಕ್ಕೋದಂತೂ ಖಚಿತ. ಹಾಗಾಗಿ ನಮಗೆ ಕೂಡಲೇ ತಾಲೂಕು ದಂಡಾಧಿಕಾರಿಗಳಾಗ್ಬೋದು, ಮಡಿಕೇರಿ ಜಿಲ್ಲಾಧಿಕಾರಿಗಳಾಗ್ಬೋದು, ನಮಗೆ ಈ ಒಂದು 15 ದಿವಸ ಗಡುವು ಕೊಡ್ತಾಯಿದ್ದೀವಿ. ಅವರಿಗೆ ಮನವಿ ಕೊಟ್ಟು ನಮಗೆ ಅದಕ್ಕೆ ಏನೋ ಪ್ರತಿಯುತ್ತರ ಸಿಕ್ಕಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ ಮತ್ತು ಜಿಲ್ಲಾ ಅಧಿಕಾರಿ ಮುಂದೆ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಸ್ಟ್ರೈಕ್ ಕೂಡ ನಾವು ಮಾಡೋಕ್ಕೆ. ನಿವಾಸಿಗಳಾದ ಮಂಜುಳಾ ಮತ್ತು ಶಶಿಕಲಾ ಮಾತನಾಡಿ, ನಿವೇಶನ ಹೊಂದಿರುವವರು ಮನೆ ನಿರ್ಮಿಸಲು ಅರಣ್ಯ ಇಲಾಖೆಯವರು ಅಡ್ಡಿಪಡಿಸುತ್ತಿದ್ದಾರೆ. ರಸ್ತೆ, ಚರಂಡಿ, ಬೀದಿ ದೀಪ ವ್ಯವಸ್ಥೆ ಇಲ್ಲದೆ ಈಗಿರುವ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದೇವೆ. ಚುನಾವಣೆ ಸಂದರ್ಭ ಮಾತ್ರ ಆಶ್ವಾಸನೆ ನೀಡುವವರು ಬಳಿಕ ತಮ್ಮ ಬೇಡಿಕೆ ಈಡೇರಿಸುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಾರೆ. ಮೂಲ ಸೌಕರ್ಯಗಳಿಂದ ವಂಚಿತರಾಗಿ ಅರಣ್ಯ ಇಲಾಖೆಯವರ ಭಯದಿಂದ ಬದುಕು ಸಾಗಿಸುವ ಸ್ಥಿತಿ ಎದುರಾಗಿದೆ ಎಂದು ಅಳಲು ತೋಡಿಕೊಂಡರು. ಶಶಿಕಲಾ ಅಂತ, ನಾವೊಂದು 30-40 ವರ್ಷದಿಂದ ಸುಂದರನಗರ ಗ್ರಾಮದಲ್ಲಿ ವಾಸವಾಗಿರ್ತೇವೆ. ನಾವು ಇರೋಕ್ಕೆ ಒಂದು ಮನೆಗಳನ್ನು ಕಟ್ಕೊಂಡಿರ್ತೀವಿ. ಆದರೆ ಮನೆಗಳಿಗೆ ಹಕ್ಕುಪತ್ರ ಆಗಿರುವುದಿಲ್ಲ. ಎಷ್ಟೋ ರಾಜಕಾರಣಿಗಳು ಗೆಲ್ಲೋಕ್ಕೆ ಬಂದಾಗ, ಎಲೆಕ್ಷನ್ಗೆ ಬಂದಾಗ ನಾವು ಅವ್ರು ಏನು ಕೇಳ್ತಾರೆ ಅರ್ಜಿಗಳನ್ನ ಕೊಟ್ಟಿರ್ತೀವಿ, ಹಕ್ಕುಪತ್ರ ಬೇಕು ಅಂತ ಹೇಳಿರ್ತೀವಿ. ಅದು ಸ್ವಲ್ಪ ದಿನಗಳ ನಂತರ ಅವರು ಕೇಳಿದಾಗ ನೀವು ಅರ್ಜಿ ಕೊಟ್ಟಿಲ್ಲ, ಹಕ್ಕುಪತ್ರ ಕೊಡೋಕ್ಕಾಗಲ್ಲ, ಇದು ಅರಣ್ಯದ್ದು ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಅರಣ್ಯಕ್ಕೆ ಸೇರಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾವುದೇ ಮನೆಗಳನ್ನು ಕಟ್ಟೋಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ತುಂಬ ತೊಂದರೆ ಆಗಿದೆ. ಅದನ್ನು ನಮಗೆ ಹಕ್ಕುಪತ್ರ ಸಿಗುವ ರೀತಿ ನೀವು ವಿಶ್ವಾಸವನ್ನು ನೀಡಿ ನಮಗೆ, ನಾವು ಕೂಡ ಈ ದೇಶದ ಪ್ರಜೆಗಳೇ, ನಮಗೂ ಕೂಡ ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯವನ್ನು ನೀವು ಮಾಡ್ತೀರಿ ಅಂತ ನಿಮ್ಮಲ್ಲಿ ನಂಬಿಕೆ ಇಟ್ಟು ನಾವು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ನಮಗೆ ಮನೆಗಳಿಗೆ 3 ಸೆಂಟ್ ಜಾಗಕ್ಕೆ ಹಕ್ಕುಪತ್ರವನ್ನು ನೀಡ್ತೀರಂತ ವಿಶ್ವಾಸವನ್ನು ಕೂಡ ಇಟ್ಟಿರ್ತೀವಿ. ಈ ಹೋರಾಟವನ್ನು ನಾವು ನಿಲ್ಲಿಸಬೇಕಾದ್ರೆ ನೀವು ನಮಗೆ ಹಕ್ಕುಪತ್ರ ಕೊಡಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. 60 ಕುಟುಂಬಗಳಿದ್ದಾವೆ. ಎಲ್ಲರಿಗೂ ಕೂಡ ಹಕ್ಕುಪತ್ರ ಇಲ್ಲ, ಸಿಕ್ಕಿರುವುದಿಲ್ಲ. ಮತ್ತು ರೋಡ್ ವ್ಯವಸ್ಥೆಗಳು ಕೂಡ ಇರುವುದಿಲ್ಲ, ಕರೆಂಟ್ ಇರುವುದಿಲ್ಲ.
ಕುಡಿಯೋ ನೀರು ವ್ಯವಸ್ಥೆ ಇರೋದಿಲ್ಲ. ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡಿಕೊಡ್ತೀವಿ. ಮಂಜುಳಾ, ನಾವೊಂದು 40 ವರ್ಷದಿಂದ ನಾವು ಅಲ್ಲೇ ಇದ್ದೀವಿ, ಗ್ರಾಮದಲ್ಲಿದ್ದೀವಿ. ನಮಗೆ ಯಾವ ಸೌಲಭ್ಯನೂ ಇಲ್ಲ ಅಂತ ಏನು ಹೇಳಿದ್ರೆ, ನಾವು ಕಂದಾಯ ಕಟ್ಟಕ್ಕೆ ಹೋದರೆ ಕಂದಾಯ ಕಟ್ಟಿಸ್ಕೊಳ್ಳೋದಿಲ್ಲ, ನೀವು ಪೈಸರಿ ಜಾಗದಲ್ಲಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಬರ್ತಾರೆ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ, ಎಂಥದ್ದು ಮಾಡ್ಕೊಡೋದಿಲ್ಲ. ಅಂದರೆ ಈ ಸತಿ ಓಟ್ ಕೇಳಕ್ಕೆ ಬಂದರೆ ನಾವು ಯಾರೂ ಓಟ್ ಹಾಕೋದಿಲ್ಲ, ಅವರಿಗೆ ಬಹಿಷ್ಕಾರ ಹಾಕೋದಂತೂ ನಿಜ. ನಾವು ಒಂದು 60-70 ಕುಟುಂಬಗಳಿದ್ದೀವಿ, ನಮಗೆ ಯಾವ ಸೌಲಭ್ಯಗಳು ಇಲ್ಲ ಅಲ್ಲಿ. ಪ್ರತಿಭಟನೆಯಲ್ಲಿ ಸಂಧ್ಯಾ ಕಾವೇರಪ್ಪ, ಕವಿತಾ, ಶ್ವೇತಾ, ಪುಟ್ಟಮ್ಮ, ದೇವಿಕಾ, ವೀಣಾ, ರುಕಿಯಾ, ಲಕ್ಷ್ಮೀ ಚಂದ್ರಯ್ಯ, ಕುಸುಮ, ಶಾರದಾ, ಸುಚಿತ್ರಾ, ರೂಪಾ, ನಿರ್ಮಲಾ ಸುಬ್ರಮಣಿ, ಯೋಗೇಶ್, ಗಂಗಾಧರ, ಸತೀಶ್, ದಿನೇಶ್, ಪುನೀತ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.